ಇನ್ನೊಂದು ಸೀನ್ ಅದ್ರಲ್ಲಿ ನಂಗೆ ಬಹಳ ನೆನಪಿರೋದು ಗುರುಕಿರಣ್ ಅವ್ರಿಗೆ ಹೇಳ್ತೀರಾ ನೀವು ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಇವತ್ತು ರಾತ್ರಿ ಬೇಕು ಅಂತ ಅದೆಲ್ಲ ಅವಾಗ ಫುಲ್ ವಿಜಿಲ್ಗಳು ಅವಾಗ ಅಷ್ಟೇ ಅಹೆಡ್ ಆಫ್ ಟೈಮ್ ಅಲ್ಲ ಅದು ತುಂಬಾ ಇದು ಆಗಿ ತುಂಬಾ ಕಾಂಟ್ರವರ್ಸಿ ಆಗಿತ್ತು ತುಂಬಾ ನಾನೇನ್ ಆತರ ಮಾಡಿದೀನಿ ನಾನು ಅದ್ರ ಇರೋ ವಿಷಯನೇ ಹೇಳಿದೀನಲ್ಲ ಅಂತ ಇವಾಗಾಗಿದ್ರೆ ಇನ್ನೂ ದೊಡ್ಡ ಕಾಂಟ್ರವರ್ಸಿ ಆಗಿರೋದಾ ಅಂತ ಈ ತರ ಟಾಪಿಕ್ ಏನೋ ಗೊತ್ತಿಲ್ಲ ಆಕ್ಚುಲಿ ನಾವ್ ಹಿಂದೆ ಹೋಗ್ತಿದೀವೋ ಮುಂದುವರಿತಿದೀವೋ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಆಗುತ್ತೆ ಹೌದು ಇನ್ನು ಪ್ರೇಮ ಅವ್ರನ್ನ ಈ ಕ್ಯಾರೆಕ್ಟರ್ಗೆ ಅಂದ್ರೆ ಆ ಕ್ಯಾರೆಕ್ಟರೇ ಒಂದು ವೇಶ್ಯ ಪಾತ್ರ ಇರುತ್ತೆ ಸೊ ಅವ್ರನ್ನ ಒಪ್ಸ್ಬೇಕಾದ್ರೆ ಅವ್ರು ರೆಡಿ ಇದ್ರೆ ಯಾಕಂದ್ರೆ ಆಲ್ಮೋಸ್ಟ್ ಪೀಕ್ ಅಲ್ಲಿ ಇದ್ರು ವೇಶ್ಯ ಪಾತ್ರ ಅಲ್ಲ ಅದು ಆಕ್ಚುಲಿ ಅದು ಮತ್ತೆ ಕಾಂಟ್ರವರ್ಸಿ ಮಾಡೋದ್ರೆ ಆಕ್ಚುಲಿ ಅದ್ರಲ್ಲಿ ಏನಂದ್ರೆ ಒಂದು ನಾನು ಹುಡುಗಿನ ಮದುವೆ ಆಗ್ತೀನಿ ಅಂತ ಹೊರಡ್ತೀನಿ ಆಲ್ರೆಡಿ ಒಂದು ಹುಡುಗಿನ ಮದುವೆ ಆಗಿರ್ತೀನಿ ಇನ್ನೊಂದು ಹುಡುಗಿನ ಲವ್ ಅಲ್ಲಿ ಇರ್ತೀನಿ ಇದು ಕ್ಯಾರೆಕ್ಟರ್ ಒಂದು ಹೆಂಡತಿ ಕ್ಯಾರೆಕ್ಟರ್ ಬೇಕಾಗಿದ್ದು ಒಂದು ರಿಚ್ ಒಂದು ಮಲ್ಟಿ ಮಿಲಿಯನರ್ ತರ ಒಂದು ಹುಡುಗಿ ಅದು ರವೀನಾ ಟಂಡನ್ ತರ ಒಂದು ಬಾಂಬೆ ಹೀರೋಯಿನ್ ಬೇಕು ಅಂತ ಇನ್ನೊಂದು ಹೊಸ ಹುಡುಗಿ ಕೀರ್ತಿ ರತಿ ಸತಿ ಅಂತ ಸತಿ ಹೆಸರೇ ಸತಿ ಅವಳು ಅಂದ್ರೆ ಹೆಂಡತಿ ಸೊ ಅವಳ ಮೀಟಿಂಗ್ ಹೆಂಗಾಗದೇ ಒಂದ್ ಸೀನ್ ಮಾಡಿದ್ದ ಅದಷ್ಟೇ ಅದನ್ನ ನಾನು ಅದ್ರ ನೆಕ್ಸ್ಟ್ ಎಷ್ಟು ಡೈಲಾಗ್ಸ್ ಇದೆ ಅಂದ್ರೆ ಅದ್ರಲ್ಲಿ ಅಷ್ಟು ಅದ್ಭುತವಾದ ಡೈಲಾಗ್ಸ್ ಇದೆ ಅದು ಯಾವ್ದೋ ಒಂದ್ ಡೈಲಾಗ್ ಇಟ್ಕೊಂಡು ತುಂಬಾ ಕಾಂಟ್ರವರ್ಸಿ ಮಾಡಿದ್ರೆ ಆಕ್ಚುಲಿ ಅದು ವೇಶ್ಯ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ಬಟ್ ಪ್ರೇಮ ಅವ್ರಿಗೆ ನೀವು ಎಕ್ಸ್ಪ್ಲೈನ್ ಮಾಡ್ದ ಕ್ಯಾರೆಕ್ಟರ್ನ ಎಲ್ಲ ನೀವು ಅದ್ರ ತಪ್ಪು ಇಲ್ಲ ಆಮೇಲೆ ಯಾರೋ ತಪ್ಪು ಅಂದ್ರೆ ಏನ್ ಮಾಡೋದು ರವೀನಾ ಅವ್ರನ್ನ ಅಪ್ರೋಚ್ ಮಾಡಿದ್ ಹೇಗೆ ಇಂತ ಒಂದು ಕ್ಯಾರೆಕ್ಟರ್ ಇದೆ ಅಂತಂದಾಗ ಅದೇ ರವೀನಾ ಅವ್ರು ಪಿಕ್ಚರ್ ನೋಡಿದ್ರು ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಆ ಸಿನಿಮಾ ಆಮೇಲೆ ಅದೇ ಡೈರೆಕ್ಟರ್ ಅದೇ ಹೀರೋ ಈ ತರ ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ ನಾ ಸಿನಾಪ್ಸಿಸ್ ಕಳಿಸಿದ್ದೆ ಅವ್ರಿಗೆ ಇಷ್ಟ ಆಗಿ ಬಂದಾಗ ಅವ್ರಿಗೆ ಈ ಕ್ಯಾರೆಕ್ಟರ್ ಎಲ್ಲ ಹೇಳಿ ಆಕ್ಚುಲಿ ಈ ತರ ಕ್ಯಾರೆಕ್ಟರ್ ಅಂದಾಗ ಆಮೇಲೆ ಅವ್ರಿಗೆ ಏನು ಮಾಡೋದೇ ಬೇಡ ಅವರು ಆ ಲೆವೆಲ್ ಇಮೇಜೇ ಇತ್ತು ಆಮೇಲೆ ಆತರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅಲ್ಲ ಅವರು ನೋಡಿದ್ರೇನೆ ಹಂಗ ಅನ್ಸೋದೆ ಜೊತೆಗೆ ಮಾರಿಮುತ್ತು ಕ್ಯಾರೆಕ್ಟರ್ ಅದು ತುಂಬಾ ಫೇಮಸ್ ಆಗಿತ್ತು ಅದು ಅಷ್ಟೇ ಅದು ಮಾರಿಮುತ್ತು ಮಾಡ್ಬೇಕಾಗಿದ್ದು ಅವ್ರು ಸಿಗ್ಲಿಲ್ಲ ನಮ್ಗೆ ರಿಯಲ್ ಮಾರಿಮುತ್ತು ಅಂತ ಒಬ್ರು ಇದಾರೆ ಅವರೇ ಮಾಡ್ಬೇಕಾಗಿತ್ತು ಲಾಸ್ಟ್ ಮೂಮೆಂಟ್ ಸಿಗ್ಲಿಲ್ಲ ಆಮೇಲೆ ಇವ್ರನ್ನ ಹಾಕಿ ಸರೋಜಮ್ಮ ಅಂತ ಅವ್ರನ್ನ ಹಾಕಿ ಮಾಡಿದ್ದು ಅವ್ರದ್ದು ಅದೇ ಅವರು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಮಾಡ್ತಿರೋದು ಅವರು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅವ್ರನ್ನ ಅದೇ ಹೇಳಿದ್ದು ಅವ್ರದ್ದು ಅದೇ ಇದು ಅವರು ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವೆಲ್ಲ ಚೆನ್ನಾಗಿರ್ತಿರ್ಲಿಲ್ಲ ನ್ಯಾಚುರಲ್ ಆಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ತದೆ ಇನ್ನು ಉಪೇಂದ್ರ ಅದು ಬಹಳ ಇಷ್ಟ ಆಗೋದು ಅಂತಂದ್ರೆ ಆ ಕ್ಲೈಮ್ಯಾಕ್ಸ್ ನೀವು ಒಂದು ನಿಮ್ದೇ ಫೋಟೋ ಇರೋಂತ ಇದು ಹಾಕೊಂಡ್ ಬರ್ತೀರಾ ಅಲ್ಲೊಬ್ರು ಯಾರೋ ಹಿಂದೆ ನಿಮ್ಮನ್ನ ಬಹಳ ಬಡತನದಲ್ಲಿ ಮೀಟ್ ಆದವ್ರು ಮತ್ತೆ ಮೀಟ್ ಆಗಿ ಏನ್ ಸರ್ ಮುಂಚೆ ತರ ಇರ್ಬೇಕು ಹೆಂಗಿರ್ಬೇಕು ಅದು ಈಗ ಮೊನ್ನೆ ಯಾವ್ದೋ ಒಂದು ಟ್ರಾಲ್ ಅಲ್ಲಿ ನೋಡ್ತಾ ಇದ್ದೆ ಅಂದ್ರೆ ಈಗಿನ ಯಂಗ್ಸ್ಟರ್ಸ್ ಸ್ಟೂಡೆಂಟ್ ಇರುವಾಗ ಹಂಗಿರ್ತಾರೆ ಕಾರ್ಪೊರೇಟ್ ಜಾಬಿಗೆ ಬಂದ್ಮೇಲೆ ಸ್ಟೂಡೆಂಟ್ ಬಂದು ಹೇಳೋ ತರ ಏನ್ ಸರ್ ಡಲ್ ಆಗಿದ್ರಾ ಜೋಶಲ್ಲಿ ಇರ್ಬೇಕು ಅಂತ ಆ ಸೀನ್ ಎಲ್ಲ ಶೂಟ್ ಮಾಡೋದು ಹೇಗಿತ್ತು ಫುಲ್ ಗಾಳಿ ಬೀಸ್ತಾ ಇರುತ್ತೆ ಆ ಕಡಲಿನ ತೀರ ಇಡೀ ಪಿಕ್ಚರ್ 3 ಎಫೆಕ್ಟ್ ಅನ್ಕೊಂಡಿದ್ದು ಒಂದು ವಿಂಡ್ ಎಫೆಕ್ಟ್ ಒಂದು ರೈನ್ ಎಫೆಕ್ಟ್ ಒಂದು ಏನು ಸನ್ ರೈಸ್ ಎಫೆಕ್ಟ್ ಈ ಲವ್ ಬಂದಾಗೆಲ್ಲ ಒಂದು ಬ್ಯೂಟಿಫುಲ್ ಸನ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಆ ಕೀರ್ತಿ ರವೀನಾ ಟಂಡನ್ ಬಂದಾಗೆಲ್ಲ ವಿಂಡ್ ಇರುತ್ತೆ ಗಾಳಿ ಇರುತ್ತೆ ಒಂಥರ ಕೀರ್ತಿ ಅನ್ನೋದು ಆತರ ಅಂತ ಇವ್ರು ಬಂದಾಗೆಲ್ಲ ಮಳೆ ಇರುತ್ತೆ ಆಕ್ಚುಲಿ ಹೆಂಡತಿ ಬಂದಾಗೆಲ್ಲ ಸೊ ಆತರ 3 ಸೀಸನ್ ಇಟ್ಕೊಂಡು ಮಾಡಿದ್ದು ಅದನ್ನ ಸೊ ಉಪೇಂದ್ರ ನಂತರ ಹಲವಾರು ಸಿನಿಮಾಗಳು ನಿಮ್ಗೆ ಬರುತ್ತೆ ಅಂದ್ರೆ ಆ ಉಪೇಂದ್ರ ಅವರ ಕಲ್ಟ್ ಇದಿತ್ತಲ್ಲ ಅದು ಆಲ್ಮೋಸ್ಟ್ ಒಂದ್ ಹಂತದವರೆಗೆ ಬಂತು ಅಂದ್ರೆ ಪ್ರೀತ್ಸೆಯಲ್ಲೂ ಕೂಡ ನಿಮ್ಮ ಕ್ಯಾರೆಕ್ಟರ್ ಬಹಳ ಇದಿತ್ತು ಅದು ಹೇಗಿತ್ತು ಅಂದ್ರೆ ಶಿವಣ್ಣ ಜೊತೆಗೆ ಪ್ರೀತ್ಸೆ ಫಸ್ಟ್ ಟೈಮ್ ನೀವು ರೀಮೇಕ್ ಸಿನಿಮಾ ಅದೊಂದು ದೊಡ್ಡ ಸ್ಟಾರ್ ಜೊತೆ ಮಾಡೋ ಅನುಭವ ನನಗೆ ಫಸ್ಟ್ ಟೈಮ್ ಅವ್ರ ಜೊತೆ ಮಾಡ್ತಿದ್ದಲ್ಲ ಪರ್ಫಾರ್ಮೆನ್ಸ್ ಆಕ್ಚುಲಿ ಡೈರೆಕ್ಟ್ ಮಾಡಿದ್ದೆ ಅಂಡ್ ಅದು ಆಕ್ಚುಲಿ ನೋನ್ ಸಿನಿಮಾ ಅಲ್ಲ ಆಕ್ಚುಲಿ ಬಟ್ ಶಾರುಖ್ ಕ್ಯಾರೆಕ್ಟರ್ ನ ಇದ್ ಮಾಡ್ಬೇಕಾದ್ರೆ ಹೇಗಿತ್ತು ನೀವು ಆ ಸಿನಿಮಾನ ತುಂಬಾ ಕಷ್ಟ ಆಗೋಯ್ತು ನನಗೆ ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಾವು ನೋಡ್ಬಾರ್ದಂತ ಸಿನಿಮಾಗಳನ್ನ ನೋಡ್ಬಿಟ್ರ ಮೇಲೆ ನನಗೆ ಏನೇ ಹಿಂಗ್ ಮಾಡಿದಾರೆ ಇದನ್ನ ನಾನು ಮಾಡಕ್ ಸಾಧ್ಯನಾ ಇದು ಅಂತ ತುಂಬಾ ಒದ್ದಾಡಿ ಅದರಿಂದ ಹೊರಗ್ ಬಂದ್ ಮಾಡೋದಿದೆಯಲ್ಲ ನೋಡದೇ ಇದ್ರೆ ಚೆನ್ನಾಗಿರೋದು ಅನ್ನಿಸ್ತು ಬಟ್ ಪ್ರೀತ್ಸೆಯಲ್ಲಿ ನೀವು ಓಮಲ್ಲಿ ಶಿವಣ್ಣನ ಡೈರೆಕ್ಟ್ ಮಾಡಿ ಜೊತೆಗೆ ನಟಿಸುವಾಗ ಏನ್ ಡಿಫ್ರೆನ್ಸ್ ಅನ್ಸ್ತು ನೀವು ಒಬ್ಬ ಡೈರೆಕ್ಟರ್ ಆಗಿ ತುಂಬಾ ನಂಗೆ ಡಿಫ್ರೆನ್ಸ್ ಆಕ್ಚುಲಿ ನನಗೆ ಆತರ ಅಭ್ಯಾಸನೇ ಇಲ್ಲ ನಾನು ಆಕ್ಚುಲಿ ಡೈರೆಕ್ಟ್ ಮಾಡ್ಕೊಂಡೇ ಬಂದು ಬರೀ ಆಕ್ಟ್ ಮಾಡೋದಂದ್ರೆ ನನ್ಗೆ ಅದು ಸ್ವಲ್ಪ ಟೈಮ್ ನನಗೆ ತುಂಬಾ ಅದನ್ನ ಅಡ್ಜಸ್ಟ್ ಆಗೋದಕ್ಕೆ ಶಿವಣ್ಣ ಏನ್ ಹೇಳ್ತಿದ್ರು ಸೆಟ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲಾದ್ರೂ ಸ್ವಲ್ಪ ನಿಮ್ಗೆ ಶಿವಣ್ಣ ನಂಗೆ ತುಂಬಾ ಇದ್ ಮಾಡೋರು ಡ್ಯಾನ್ಸ್ ಗೀನ್ಸ್ ಎಲ್ಲ ಬಾಮ್ಮ ಸುಮ್ನೆ ಕಾಲಿಗೆ ಹಾಕಮ್ಮ ಸಾಕು ಅಂದ್ರೆ ನಂಗೆ ಡ್ಯಾನ್ಸ್ ಬರಲ್ಲ ನಾನೇನ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದವನಲ್ಲ ಅಂತ ಬಾಮ್ಮ ಆಗದ್ ಬಾಮ್ಮ ಆತರ ಈಸ್ ವೆರಿ ಎನ್ಕರೇಜಿಂಗ್ ಆಕ್ಚುಲಿ ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿಲ್ಲಮ್ಮ ಇದಾಕೊಳಮ್ಮ ಅಂತ ಕೊಡೋರು ಅವರೇ ಆತರ ಈಸ್ ಸೋ ನೈಸ್ ಆಕ್ಚುಲಿ ಹೌದು ಯಾವ ನಾವು ಮೀಡಿಯಾದವ್ರು ಸಿಕ್ಕಾಗ್ಲೂ ಅಷ್ಟೇ ಆ ಒಂದು ಕ್ಲೋಸ್ನೆಸ್ ಗೊತ್ತಾಗುತ್ತೆ ಅಪರಂಜಿ ತರ ಅವರು